ಅಂಬೇಡ್ಕರ್ ಚರಿತ್ರೆ ಹೇಳೋದಕ್ಕಿಂತ ಮುಂಚೆ ಅಂಬೇಡ್ಕರ್ ಹೋರಾಟದ ಫಲಗಳನ್ನು ಊಟ ಮಾಡುವಂತ ನಾವು ಏನ್ ಮಾಡ್ತಾ ಇದ್ದೀವಿ, ನಮ್ಮ ಗಮನ ಯಾವ ಕಡೆ ಇದೆ, ನಾವು ಯಾವುದರಲ್ಲಿ ಬೀಜ ಆಗಿದ್ದೀವಿ, ಏನ್ ಮಾಡ್ಬೇಕಾಗಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡದೆ ಹೋದ್ರೆ ಈ ಕಾರ್ಯಕ್ರಮಕ್ಕೆ ನ್ಯಾಯ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತ. ಯಾಕಂದ್ರೆ ಇದು ನಮ್ಮವ್ರು ಲಿಂಗ್ಸ್ಗೂರು ಅಂತ ಈ ಕಾಲೇಜ್ ಗ್ರೌಂಡ್ ನಾವು ಇಲ್ಲೇ ಕಲ್ತಿದ್ದು, ಇಲ್ಲೇ ಅರೆಸ್ಟ್ ಆಗಿದ್ದು 1984 ಇದೇ ಗ್ರೌಂಡ್ ಅಲ್ಲಿ ಅರೆಸ್ಟ್ ಆಗಿದ್ದು ಕೂಡ ಅಂತ. ಹಿಂಗಾಗಿ ಇಲ್ಲಿ ಸಾಕಷ್ಟು ಜನ ದಲಿತ ಮುಖಂಡರಿದ್ದಾರೆ, ಪ್ರಗತಿಪರ ಜನ ಮುಖಂಡರಿದ್ದಾರೆ, ಎಲ್ಲ ಸಮಾಜದ ಹಿರಿಯರಿದ್ದಾರೆ, ಎಲ್ಲರೂ ಸೇರಿ ಮಾಡ್ತಾರೆ. ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಕ್ಕೆ ಬರ್ಬೇಕಂತ ಕೆಲವು ಗೆಳೆಯರು ಒತ್ತಾಯ ಮಾಡಿದ್ರಿಂದ ತಮ್ಮ ಜೊತೆಗೆ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ಅಭಿಪ್ರಾಯ ಹಂಚಿಕೊಳ್ಳುವಂತ ಅವಕಾಶ ನಮಗೆ ಸಿಕ್ಕಿದೆ. ಇದು ಕೂಡ ನಮ್ಮ ಭಾಗ್ಯನ ಅಂತೇಳಿ ಭಾವಿಸ್ತಾ ಒಂದೆರಡು ಮಾತುಗಳು ಹೇಳಲಿಕ್ಕೆ ಬಯಸ್ತೀನಿ ಅಂತ. ಸೊ ಬಂಧುಗಳೇ, ಆಕ್ಚುಲಿ ಒತ್ತಾಗಿಲ್ಲ, ಇದು ಊಟದ ಹೊತ್ತು ಏನಲ್ಲ. ಆದರೆ ಕಾರ್ಯಕ್ರಮ ಶುರುವಾಗಿದ್ದು ನೋಡಿದ್ರೆ, ಮೆರವಣಿಗೆ ಇತ್ಯಾದೆಲ್ಲ ನೋಡಿದ್ರೆ ಕೆಲವರಿಗೆ ಅನಿಸ್ತದೆ ಇದು ಲೇಟ್ ಆಯ್ತು ಕಾರ್ಯಕ್ರಮ ಅಂತ. ಇದು ಲೇಟ್ ಆಗಿಲ್ಲ ಅಂತ. ನಿಮ್ದು ಎಂತ ಊರಂದ್ರೆ, ನಮ್ದು ಎಂತ ಊರಂದ್ರೆ 10 ದಿನ ದಸರಾ ಹಬ್ಬಗಳನ್ನ ನಡೆಸಿದ ಊರ ಅಂತ. ಇದೇ ಮೈದಾನದಲ್ಲಿ ದಸರಾ ದರ್ಬಾರ್ 10 ದಿನ 12 ದಿನ ನಡೆಸಿದಂತ ಊರು. 10 ದಿನ 12 ದಿನದಲ್ಲಿ ಶಾಸಕರಿರ್ತಾರಲ್ಲಿ ಅಂತ ಊರು ಇದು ಅಂತ. ಈ ಕ್ಷೇತ್ರದ ವಿಶೇಷತೆ ಏನಂದ್ರೆ, ವಿಜಯದಶಮಿ ದಿನ ದಸರಾ ಹಬ್ಬಗಳಲ್ಲಿ 10 ದಿನ ದಸರಾ ಉತ್ಸವ ನಡೀತಾವ. 10 ದಿನನೂ ಆಕ್ಚುಲಿ ಸನ್ಮಾನ್ಯ ಶಾಸಕರು ಇಲ್ಲಿ ಇರ್ತಾರೆ. ಅಂತವರು 10 ದಿನ ಹಬ್ಬ ಮಾಡೋರಿಗೆ 10 ಗಂಟೆ ಹಬ್ಬ ಮಾಡೋಕ್ಕಾಗೋದಿಲ್ಲೇನು, ಅಥವಾ 5 ಗಂಟೆ ಕೂತ್ಕೊಳ್ಳೋಕ್ಕಾಗೋದಿಲ್ಲೇನು ಅಂತ, ದೇಶ ಸಲುವಾಗಿ ಅಂತ. ಇದು ಒಂದು ಪ್ರಶ್ನೆ. ಆಮೇಲೆ ಈಗ ನಾನು ಆಡೋ ಮಾತುಗಳೆಲ್ಲ ನನವೇ, ತಹಶೀಲ್ದಾರು ಅಲ್ಲ, ಮಾನ್ಯ ಸಹಾಯಕ ಆಗಿದ್ರು ಅಲ್ಲ, ಇಲ್ಲಿದ್ದಂತ ಯಾವುದೇ ಅಧಿಕಾರಿಗಳ ಮಾತುಗಳಲ್ಲ, ಇವೆಲ್ಲ ನನ್ನ ಮಾತುಗಳೇ. ನಾನು ಮುಂದೆ ಏನೆಲ್ಲ ಮಾತಾಡ್ತೀನಿ ಅದಕ್ಕೆ ನಾನೇ ಜವಾಬ್ದಾರಿ, ಮತ್ತು ನಮ್ಮ ಸಂಗಾತಿಗಳಾದ ನೀವು ಜವಾಬ್ದಾರಿ ಅಂತ. ಯಾಕಂದ್ರೆ ಈ ವೇದಿಕೆ ಮೇಲೆ ಹಿಂಗೆ ಮಾತಾಡಿದ್ರು ಅಂದ್ರೆ ಈ ವೇದಿಕೆಗೆ ನನಗೆ ಸಂಬಂಧ ಇಲ್ಲ ಹಾಗೆ ನೋಡಿದ್ರೆ ಅಂತ. ಈಗ ತಾನೇ ಸಂವಿಧಾನದ ಮೇಲೆ ಪ್ಲೆಡ್ಜ್ ಮಾಡಿದೀವಿ ನಾವು, ಸಂವಿಧಾನದ ಪ್ರಸ್ತಾವನೆಯನ್ನು ಓದಿದೀವಿ. ವಿವೇಚನಾ ಸ್ವಾತಂತ್ರ್ಯ, ವಿಚಾರ ಸ್ವಾತಂತ್ರ್ಯ, ಉಪಾಸನಾ ಸ್ವಾತಂತ್ರ್ಯ. ಈ ದೇಶದ ಪ್ರಜೆಯಾದ ನನಗೆ ನನ್ನ ಅಭಿಪ್ರಾಯವನ್ನ ಮುಕ್ತವಾಗಿ ಜನಗಳ ಜೊತೆ, ಸಮಾಜದ ಜೊತೆ ಹಂಚಿಕೊಳ್ಳಿಕ್ಕೆ ನನ್ನದೇ ಅಧಿಕಾರ ಅದು ನನಗೆ ಸಂವಿಧಾನ ಕೊಟ್ಟಂತ ಹಕ್ಕು. ಮಾತಾಡಬೇಡಿ ಅಲ್ಲಿಕ್ಕೆ ಯಾರಿಗೆ ಅಧಿಕಾರ ಇಲ್ಲ, ಮಾತಾಡ್ರಿ ಅಲ್ಲಿಕ್ಕೆ ಯಾರಿಗೆ ಅಧಿಕಾರ ಇಲ್ಲ. ಇದು ಪ್ರತಿಯೊಬ್ಬರಿಗೆ ಇರುವಂತ ಹಕ್ಕು ಅನ್ನೋ ವಿಚಾರದಲ್ಲಿ ಮೊದಲನೇದಾಗಿ ಒಂದು ಬಹಳ ಸಂಭ್ರಮ ಇಲ್ಲಿದೆ ಅಂತ. ಎಲ್ಲರೂ ಭಾಗವಹಿಸಿದ್ದಾರೆ, ಅಧಿಕಾರಿಗಳು, ಸಿಬ್ಬಂದಿಗಳು ಭಾಗವಹಿಸಿದ್ದಾರೆ. ನಮ್ಮ ಶಾಸಕರು ಸಹೋದರ ಶರಣೇಗೌಡರಲ್ಲಿದ್ದಾರೆ, ಬಾಮಯ್ಯನವರಿದ್ದಾರೆ, ವಿವಿಧ ಪಕ್ಷದ ಸಂಘಟನೆ ಮುಖಂಡರಲ್ಲಿದ್ದಾರೆ. ಸಂಭ್ರಮ ಇದೆ. ಆದರೆ ಒಂದು ಕಡಿಮೆ ಆದಂಗೆ ಕಾಣಿಸಕತ್ತದೆ, ಒಂದು ಇಲ್ಲಿ ಕಡಿಮೆ ಆದಂಗೆ ಕಾಣಿಸ್ತದೆ. ಅದು ಯಾವುದಾದ್ರೂ ಕಸಬಾರಿಗೆ ಕಡಿಮೆ ಆಗಿದ್ರೆ ಅದನ್ನ ಅಲಕ್ಷ್ಯ ಮಾಡಿಬಿಡ್ತಿದ್ವು ಅಂತ. ಕಸಬಾರಿಗೂ ಅಲಕ್ಷ್ಯ ಮಾಡಬಾರ್ದು. ಕಸ ಇರಬಾರ್ದು ಮನೆಯಲ್ಲಿ ಅಂದ್ರೆ ಕಸಬಾರಿಗೆ ಇರಬೇಕು ಅಂತ. ಇದೊಂದು ಮಾತು. ಹೆಂಗಿದೆ ಅಂದ್ರೆ, ಮನೆಯಲ್ಲಿ ಒಂದು ಮಹಾಮನೆಯಲ್ಲಿ ಒಂದು ಕಾಣ ನಡಿಬೇಕಾದ್ರೆ, ಕಾರ್ಯ ನಡಿಬೇಕಾದ್ರೆ ಆ ಮನೆ ಹಿರಿಮಗ ಅದಾನ ಇಲ್ಲ ಅಂತ ಕೇಳ್ತಾರೆ. ಆ ಮನೆ ಹಿರಿಮಗ ಸತ್ತು ಹೋಗಿತ್ತಂದ್ರೆ ಸಮಸ್ಯೆ ಇಲ್ಲ. ಅಥವಾ ಅವ ಕುಡುಕ ಆಗಿದ್ದ, ಲಪೂಟ್ನ ಆಗಿದ್ದ, ಓಶಿ ಆಡಕ್ ಹೋಗಿದ್ದಂದ್ರೆ ಪರವಾಗಿಲ್ಲ ಅಂತ. ಒಂದು ಮನೆಯಲ್ಲಿ ಒಂದು ದೊಡ್ಡ ಕಾಣ ನಡೀತಿರ್ಬೇಕಾದ್ರೆ, ಮಂಗಲ ಕಾರ್ಯ ನಡೀತಿರ್ಬೇಕಾದ್ರೆ, ಜಯಂತಿ ಉತ್ಸವ ನಡೀತಿರ್ಬೇಕಾದ್ರೆ ಆ ಮನೆಗೆ ಮಗ ಹಿರಿಮಗ ಇಲ್ಲ. ಇದು ಸ್ವಲ್ಪ ದುಃಖ ತರುವಂತ ವಿಚಾರ ಅಂತ ನನಗನ್ನಿಸ್ತದೆ. ಲಿಂಗಸ್ಗೂರು ಪರಿಶಿಷ್ಟ ಜನಾಂಗದ ಮೀಸಲು ಕ್ಷೇತ್ರವಾಗಿ ಈ ಮೀಸಲು ಕ್ಷೇತ್ರದ ಜನಗಳ ಮತದಿಂದ ಗೆದ್ದು ಎಲ್ಲರಿಗಿಂತ ಮೊಟ್ಟ ಮೊದಲಾಗಿ ಮುಂದೆ ನಿಂತ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ಸಕಲ ಸಿದ್ಧತೆಗಳನ್ನು ಮಾಡಿ, ಸಕಲ ಏರ್ಪಾಟುಗಳನ್ನು ಮಾಡಬೇಕಾದಂತ ಒಬ್ಬ ಮೀಸಲು ಕ್ಷೇತ್ರದ ಶಾಸಕರು ಇಲ್ಲ ಅನ್ನೋದಲ್ಲ, ಇದು ದೊಡ್ಡ ಪ್ರಮಾಣದ ಅಪಚಾರ. ಅದಕ್ಕೆ ಅವ್ರು ಕರ್ತವ್ಯ ಮಾಡಿದ್ದಾರೆ. ಶಾಸಕರು ಪತ್ರ ಕಳಿಸಿದ ತಕ್ಷಣ ಫಸ್ಟ್ ಓದಿಬಿಟ್ರಂತ. ಅದು ನೌಕರಿಗೆ ಹಂಗೆ ಮಾಡ್ಬೇಕಂತದ್ದು. ಅವ್ರು ಹೇಳಿದಂಗೆ ನಾವು ಕೇಳೋದಿಲ್ಲ ಅಂತ. ಆಗ ನೋಡಿದ್ರೆ ಆ ಪತ್ರವನ್ನು ಇಲ್ಲಿ ಓದಬಾರ್ದಾಗಿತ್ತು ಅಂತ. ಜೊತೆಗೆ ನಾನು ಭಾಷಣ ಶುರು ಮಾಡಿಲ್ಲ, ಯಾಕಂದ್ರೆ ಇದನ್ನು ಭಾಷಣನೇ. ಅಂಬೇಡ್ಕರ್ ಚರಿತ್ರೆ ಹೇಳೋದಕ್ಕಿಂತ ಮುಂಚೆ ಅಂಬೇಡ್ಕರ್ ಹೋರಾಟದ ಫಲಗಳನ್ನು ಊಟ ಮಾಡುವಂತ ನಾವು ಏನ್ ಮಾಡ್ತಾ ಇದ್ದೀವಿ, ನಮ್ಮ ಗಮನ ಯಾವ ಕಡೆ ಇದೆ,
ನಾವು ಯಾವುದರಲ್ಲಿ ಬೀಜ ಆಗಿದ್ದೀವಿ, ಏನ್ ಮಾಡ್ಬೇಕಾಗಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡದೆ ಹೋದ್ರೆ ಈ ಕಾರ್ಯಕ್ರಮಕ್ಕೆ ನ್ಯಾಯ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತ. ದಸರಾ ದರ್ಬಾರದಲ್ಲಿ 10 ದಿನ ನೀವು ಇಲ್ಲ 10 ಗಂಟೆ ಇಲ್ಲ, ಇದನ್ನ ಕೇಳಲೇಬೇಕಲ್ಲ ಅಂತ. ಜೊತೆಗೆ ಇವತ್ತು ಮೆರವಣಿಗೆ ಲೇಟ್ ಆಯ್ತು, ಯಾಕಂದ್ರೆ ಇದು ಅಂಬೇಡ್ಕರ್ ಚೌಕ್ ಹೋಗಿ ಬಂತು, ಅಂಬೇಡ್ಕರ್ ಸರ್ಕಲ್ಗೆ ಹೋಗಿ ಬಂತು. ಲಿಂಗಸ್ಗೂರು ಪರಿಶಿಷ್ಟ ಜನಾಂಗದ ಮೀಸಲ ಕ್ಷೇತ್ರ ಆಗಿ ಆಕ್ಚುಲಿ ಅಂತಿಮ ಅವಧಿ 2 ದಶಕಗಳು ಕಳೆದು ಹೋಗ್ತಿವೆ. ಲಿಂಗಸೂರಿನಲ್ಲಿ ಹೇಳಲಿಕ್ಕೆ, ಕೇಳಲಿಕ್ಕೆ, ಮಾಡ್ಲಿಕ್ಕೆ, ನೋಡ್ಲಿಕ್ಕೆ ಅಂಬೇಡ್ಕರ್ ಹೆಸರಾಗ್ಲಿ, ಅಂಬೇಡ್ಕರ್ ಸರ್ಕಲ್ ಆಗ್ಲಿ ಇರ್ಲಿಲ್ಲ. ನಿಮ್ಮ ಮನೆ ಬರಕ್ಕೆ ನೀವು ಮಾಡಕ್ ಆಗ್ಲಿಲ್ಲ. ಸೌಂಡ್ ಬರಕತ್ತ ಸ್ವಲ್ಪ ಗ್ರಾಚಾರ ಇರ್ತಬೇಕಂತ. ಆಕ್ಚುಲಿ ಎಷ್ಟು ಕಾಡತ್ತಿದ್ದಿ ಕಾಡವ, ಈ ಕಾಡದಷ್ಟು ನಮಗೆ ಪಾಡವ, ಕಾಡಿ ನೀನು ನೋಡವ, ಕಡೆಗೊಮ್ಮೆ ದಿನಕ್ಕೊಮ್ಮೆ ನಿನ್ನ ಸಾವವ ಅಂತ. ಸ್ವಲ್ಪ ಕಾಡ್ಲಿ ಅಂತ ನೋಡವ, ಅದೇನಾಗುತ್ತೆ. ಮೋಸ್ಟ್ಲಿ ಟೆಕ್ನಿಕಲ್, ಯಾವುದೇ ಪೊಲಿಟಿಕಲ್ ರೀಸನ್ಸ್ ಅಲ್ಲ, ಟೆಕ್ನಿಕಲ್ ರೀಸನ್ಸ್ ಇರ್ತಾವ ಅಂತ. ಸೊ ಗೆಳೆಯರು ಇಷ್ಟೇ ಅಭಿಮಾನದಿಂದ ಹೇಳ್ಬೇಕಾದದ್ದು ಏನಂದ್ರೆ, ಮತ್ತೆ ನಾಚಿಕೆ ಪಡಬೇಕಾದದ್ದು ಏನಂದ್ರೆ, ಲಿಂಗಸೂರಲ್ಲಿ 2 ಕಾರಣಕ್ಕೆ. ಲಿಂಗಸೂರು ಪರಿಶಿಷ್ಟ ಜಾತಿಯ ಮೀಸಲ ಕ್ಷೇತ್ರ ಆಗಿದ್ದು ಎಲ್ಲರಿಗೆ ಅಭಿಮಾನ. ಯಾರೆಲ್ಲ ಇದುವರೆಗೆ ಗೆದ್ದಾರೆ ಅವರೆಲ್ಲರೂ ನಮ್ಮವರೇ, ಯಾವ ಪಾರ್ಟಿಯಿಂದ ಗೆಲ್ಲಿ ಅವರೆಲ್ಲ ನಮ್ಮವರು, ಇದೆಲ್ಲ ಅಭಿಮಾನ. ಆದರೆ ಈ ಗೆದ್ದವರು ಸೊ ಕನಿಷ್ಠ ಪ್ರಜ್ಞೆ ಇಟ್ಕೊಂಡು ಈ ಕ್ಷೇತ್ರಕ್ಕೆ ಮಾಡಬೇಕಾದ ಕೆಲಸಗಳನ್ನ, ಬಾಬಾ ಸಾಹೇಬರ ಹೆಸರನ್ನ, ಅವರ ಸಾಹಿತ್ಯದ ಪ್ರಚಾರವನ್ನ ಕನಿಷ್ಠ ಒಂದು ಚೌಕಿಗೆ ಹೆಸರಿಡಕ್ಕಾಗ್ಲಿಲ್ಲ ಅಂದ್ರೆ, ದೊಡ್ಡ ದೊಡ್ಡ ಬ್ರ್ಯಾಂಡಿ ಶಾಪ್ ಕಟ್ಟಿಸಿದ್ರು, ಸಾಲಿ ತೆರೀರಲಿ ಅಂತ ಇವ್ರನ್ನ MLA ಮಾಡಿದ್ವಿ ನಾವು ಅಂತ. ಎದ್ರ ಸಲುವಾಗಿ? ಈ ಮೀಸಲಾತಿಗಾಗಿ ಹೋರಾಟ, ಮೀಸಲ ಕ್ಷೇತ್ರದಲ್ಲಿ ಈ ಅಭ್ಯರ್ಥಿಗಳು ಕಾಂಟೆಸ್ಟ್ ಮಾಡೋದು, ಅಸೆಂಬ್ಲಿಗೆ ಹೋಗೋದು, ಪಾರ್ಲಿಮೆಂಟ್ಗೆ ಹೋಗೋದು, ಪೊಲಿಟಿಕಲ್ ಫೀಲ್ಡ್ಗೆ ಹೋಗೋದು, ಎಸ್ಪೆಷಲಿ ದಲಿತರ ಸಮಗ್ರ ಶೈಕ್ಷಣಿಕ ಅಭಿವೃದ್ಧಿ ಆಗ್ಲಿ, ಶಾಲೆಗಳ ತೆರೆದು ಅಂತೇಳಿ ಇವರು ಸರೈದಂಗನೇ ತೆರೆದ್ರು. ಒಂದು ಅಂಬೇಡ್ಕರ್ ಸರ್ಕಲ್ಗೆ ಹೆಸರಿಡಕ್ಕಾಗ್ಲಿಲ್ಲ. ಕಳೆದ ಸ್ವಲ್ಪ ದಿವಸದಿಂದ ಬಹಳ ತಿಪ್ಪಲ ಮಾಡಿ ಅದಕ್ಕೆ ಅಂಬೇಡ್ಕರ್ ಸರ್ಕಲ್ ಅಂತ ಹೆಸರಿಟ್ಟು ಬೋರ್ಡ್ ಹಾಕಿದ್ವಿ. ಕೆಲವು ಅಧಿಕಾರಿಗಳು ಆಕ್ಚುಲಿ ಅದನ್ನ ಅವ್ರಿಗೊಂದು ರೀತಿ ಮುಜುಗರನೆ, ಅವ್ರಿಗೆ ಸಂತೋಷ ಇದೆ ಮುಜುಗರನೆ, ಯಾಕಂದ್ರೆ ಅದಕ್ಕೆ ಶಾಸಕರು ಸಪೋರ್ಟ್ ಮಾಡಲಿಲ್ಲ ಅಂತ. ಇಲ್ಲಿ ಶಾಸಕ ಒಂದು ಸಲ ಚುನಾಯಿತರಾದ ಮೇಲೆ ನಮ್ಮ ಶಾಸಕರಾಗ್ತಾರೆ. ಅವರು ಚುನಾಯಿತರಾದ ತನ ಪಕ್ಷಕ್ಕೆ ಅಭ್ಯರ್ಥಿಗಳಾಗಿರ್ತಾರೆ. ಚುನಾಯಿತರಾದ ತಕ್ಷಣನೇ, ತಾಳಿ ಕಡಿದ ತಕ್ಷಣನೇ ಅಯ್ಯಮ್ಮ ಈ ಮನೆ ಸೊಸೆ ಆಗ್ತಾಳೆ ನಂಗೆ ಅರ್ಥ ಅಂತ. ಶಾಸಕರಾಗಿನೂ ನಡ್ಕೊಳ್ಬೇಕಲ್ಲ ಬಾಬಾ, ಅದನ್ನು ಮಾಡಲಿಲ್ಲಲ್ಲ. ಕನಿಷ್ಠ ಅದನ್ನ ಸಂಘಟನೆಯವ್ರು ನಿಂತು ಅಂಬೇಡ್ಕರ್ ಚೌಕ್ ಅಂತ ಏನು ನಾವು ಮಾಡಿದ್ವಿ. ಆ ವಿಷಯ ಲಿಂಗಸೂರಿಗೆ ಏನೋ ಒಳ್ಳೆದ ಕೆಟ್ಟದ ಅಂತ. ಲಿಂಗಸೂರು ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರ ಆಗಿ ಇಷ್ಟು ದಿನಗಳ ನಂತರ ಆದ್ರೂ ಕೂಡ ಕೆಲವು ಗೆಳೆಯರು ಸೇರಿ ಅಂಬೇಡ್ಕರ್ ಸರ್ಕಲ್ ಅಂತ ಏನು ನಾವು ಮಾಡಿದ್ವಿ. ಇದು ಸಂತೋಷ ತರ ವಿಚಾರನ, ಇನ್ನು ದುಃಖದ ವಿಚಾರನ ಇದು? ಯಾಕಂದ್ರೆ ನಾವು ಸಂವಿಧಾನದ ಪರವಿಲ್ಲ. ಇವತ್ತು ವಿಚಾರ ಏನಂದ್ರೆ, ಸಂವಿಧಾನನ ನಾವು ಉಳಿಸ್ಕೊಳ್ಳೋದು. ಇದೀಗ ತಾನೇ ಗೆಳೆಯ ಪಾಮಯ್ಯವರು ಮಾತಾಡಿದ್ರು, ಸಂವಿಧಾನ ಉಳಿಸ್ಕೊಳ್ಳಬೇಕು. ಇಂಥದ್ದೊಂದು ದೊಡ್ಡ ದೇಶದಲ್ಲಿ ನಮ್ಮ ದೇಶದ ಸಂವಿಧಾನವನ್ನು ನಾವು ಉಳಿಸ್ಕೊಳ್ಬೇಕು ಅಂತೇಳಿ ಸಭೆ ಮಾಡ್ಕೊಂಡ್ರೆ, ಹಾಗಾದ್ರೆ ಸಂವಿಧಾನಕ್ಕೆ ಎದುರಾದ ಆಪತ್ತುಗಳು ಯಾವುವು ಅಂತ? ಯಾಕೆ ಸಂವಿಧಾನ ಅಪಾಯದಲ್ಲಿದೆ? ಯಾರು ಅಪಾಯ ತರ್ತಿರೋರು? ಯಾವ ರೀತಿಯಲ್ಲಿ ಅಪಾಯ ಮಾಡ್ತಾ ಇದ್ದಾರೆ? ಇದು ವಿಚಾರ ಮಾಡಬೇಕಾಗಿದೆ. ಈಗ ನಿನ್ನೆ ಲಿಂಗಸೂರಲ್ಲಿ ಒಂದು ಕಾರ್ಯಕ್ರಮ ಆಯ್ತು, ಸಂತೋಷ. ಎಲ್ಲರಿಗೂ ಕಾರ್ಯಕ್ರಮ ಮಾಡೋ ಅಧಿಕಾರ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಹೆಚ್ಚು ಕಡಿಮೆ 30 ಜನ ಮಹಾತ್ಮರ, ಮಹಾಂತರ, ರಾಷ್ಟ್ರೀಯ ನಾಯಕರ ಜಯಂತಿಗಳನ್ನ ಘೋಷಣೆ ಮಾಡಿದೆ. ಎಲ್ಲದೂ ಆಚರಿಸಲಿ, ನಾವು ಬೇಡ ಅನ್ನೋದಿಲ್ಲ. ಆದರೆ ಯಾರೇ ಯಾವುದೇ ಜಯಂತಿಯನ್ನು ಆಚರಿಸಿದರೆ ಕೂಡ ಈ ದೇಶದ ನೆಲಕ್ಕೆ, ಈ ದೇಶದ ಕಾನೂನಿಗೆ, ಈ ದೇಶದ ಸಂವಿಧಾನದ ಚೌಕಟ್ಟಿನೊಳಗಡೆ ಅದನ್ನು ಮಾಡಬೇಕಾಗತ್ತಲ್ಲ. ನಿನ್ನೆ ಕಾರ್ಯಕ್ರಮ ಮಾಡಿದ್ದೆ ರಾಮನವಮಿ ಅಲ್ವಾ? ಇಲ್ಲಿ ಕೂತವ್ರು ಯಾರು ರಾಮನವಮಿನ ವಿರೋಧ ಮಾಡೋರಲ್ಲ ನಾವಂತ. ಯಾವುದೇ ನವಮಿಗೂ ನಾವು ವಿರೋಧ ಮಾಡೋದಿಲ್ಲ ಅಂತ. ಯಾಕಂದ್ರೆ ನಮ್ಮ ದೇಶದ ಸ್ವಾತಂತ್ರ್ಯ, ನಮ್ಮ ದೇಶವನ್ನ ಭಾರತ ಒಂದು ಬಹುಧರ್ಮೀಯ ದೇಶ ಅಂತ ಕರೆದಿದೆ. ಒಂದು ಧರ್ಮದವರಿಲ್ಲ ಇಲ್ಲಿ, ಎಲ್ಲ ಧರ್ಮದವರಿದ್ದೀವಿ. ಎಲ್ಲ ಧರ್ಮದವರಿಗೆ ರೈಟ್ ಟು ರಿಲಿಜನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ನಮ್ಮ ಸಂವಿಧಾನ ಕೊಟ್ಟಿದೆ. ಅವ್ರ 5% ಇರಲಿ, 10% ಇರಲಿ, 20% ಇರಲಿ, 50% ಇರಲಿ, 80% ಇರಲಿ, ಅವ್ರು ಎಷ್ಟೇ ಪರ್ಸೆಂಟ್ ಇದ್ದಾಗಲೂ ಕೂಡ ಅವರವರ ಧರ್ಮ, ಅವರವರ ನಂಬಿಕೆ, ಅವರವರ ಉಪಾಸನೆಗಳನ್ನ ಆಚರಿಸುವಂತ ಅಧಿಕಾರವನ್ನ ಭಾರತ ದೇಶದ ಸಂವಿಧಾನ ಕೊಟ್ಟಿದೆ.
ಆದರೆ ನಿನ್ನೆ ಮೆರವಣಿಗೆಯಲ್ಲಿ ಘೋಷಣೆ ಕೇಳಿರಿ ನೀವು. ಇದನ್ನೇನೆಂದು ಕರಿತೀವಿ ನಾವು? ಇಂಡಿಯಾ ಅಂತೀವಿ. ಅಫಿಷಿಯಲ್ ಟರ್ಮಿನಾಲಜಿ ಏನದ ಭಾರತ ಅಥವಾ ಇಂಡಿಯಾ, ಇದೇ ಶಬ್ದದಲ್ಲಿ ಕರಿಬೇಕು ಈ ದೇಶವನ್ನ. ಆಕ್ಚುಲಿ ಪಾಮಯ್ಯ ಮುರಾರಿ ಅವರಿಗೆ ನಾನು ಅವ್ರ ಕ್ಲೋಸ್ ಫ್ರೆಂಡ್ ಆಗಿ ಒಂದು ಅಡ್ಡ ಹೆಸರಲ್ಲಿ ಕರಿಬಹುದು, ಪ್ರೈವೇಟ್ ಅಂತಾರೆ ಅದಕ್ಕೆ. ಒಂದು ಸಮಾರಂಭದಲ್ಲಿ ಅವ್ರನ್ನ ಶ್ರೀ ಪಾಮಯ್ಯ ಮುರಾರಿ ಅನ್ನೋದೇ ಶೋಭೆ, ಶಿಸ್ತು ಮತ್ತು ಸಹಿಂಸೆ. ಭಾರತಕ್ಕೆ ಭಾರತ ಅಂತ ಕರಿಬೇಕು, ಅದನ್ನು ಇಂಗ್ಲಿಷ್ ನಲ್ಲಿ ಕರೆದ್ರೆ ಇಂಡಿಯಾ ಅಂತ ಕರಿಬೇಕು. ಹಿಂದಿಯಲ್ಲಿ ಭಾರತ, ಇಂಗ್ಲಿಷ್ ನಲ್ಲಿ ಇಂಡಿಯಾ. ಇಂಥದ್ದೊಂದು ದೇಶಕ್ಕೆ ಹೆಸರನ್ನ ಬದಲಾಯಿಸುವಂತ ಅಥವಾ ದೇಶದ ಪರಿಕಲ್ಪನೆಯನ್ನ ಬದಲಾಯಿಸುವಂತ ಯಾವುದೇ ಮಾತು, ಕೃತಿ, ಘೋಷಣೆ ದೇಶದ್ರೋಹ. ಇದು ನೆನಪಾಗಿರ್ಲಿ ಅಂತ. ದೇಶದ್ರೋಹ ಆಗತ್ತೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದೇಶದ್ರೋಹ? ಈ ದೇಶದ ಹೆಸರು, ಈ ದೇಶಕ್ಕೆ ಬೇರೆ ಹೆಸರು ಇಡೋದು, ಈ ದೇಶದ ಜನಜೀವನಕ್ಕೆ, ಈ ದೇಶದ ಆಡಳಿತ ಕ್ರಮಕ್ಕೆ, ಈ ದೇಶದ ಪದ್ಧತಿಗೆ ಬೇರೆ ಪದ್ಧತಿಯನ್ನ ಏರೋದು ದೇಶದ್ರೋಹ ಆಗುತ್ತೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲಿ ಹೇಳಿಲ್ಲ ನಾವು ಇಂಡಿಯಾ ಇಸ್ ದ ಹಿಂದೂ ರಾಷ್ಟ್ರ ಅಂತ. ನಿನ್ನೆ ಘೋಷಣೆ ಕೇಳಿದ್ರೆ ಹಿಂದೂ ರಾಷ್ಟ್ರದ ಘೋಷಣೆ ಎಷ್ಟು ಜನ ವಿರೋಧ ಮಾಡಿದ್ರಿ ಅಂತ ನಾನು ಕೇಳಿದೆ ನಿಮ್ಗಷ್ಟೇ. ರಾಮನವಮಿ ವಿರೋಧ ಮಾಡಿ ಅಂತ ನಾನು ಹೇಳಿಲ್ಲ. ಪ್ರಮೋದ್ ಮುತಾಲಿಕ್ ಅವರ ಭಾಷಣಕ್ಕೆ ಅಡ್ಡಿಪಡಿಸ್ಲಿಕ್ಕೆ ನಮಗೆ ಯಾರಿಗೂ ಅಧಿಕಾರ ಇಲ್ಲ, ಯಾಕಂದ್ರೆ ನಮ್ಮ ಭಾಷಣಕ್ಕೆ ಅವರು ಅಡ್ಡಿಪಡಿಸಂಗಿಲ್ಲ. ಆದರೆ ಈ ದೇಶದಲ್ಲಿ ರಾಮನವಮಿ ಹೆಸರಲ್ಲಿ, RSS ಹೆಸರಲ್ಲಿ, ರಾಷ್ಟ್ರಭಕ್ತಿ ಹೆಸರಲ್ಲಿ ಈ ದೇಶವನ್ನ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡ್ತಿರೋದು. ಇದು ಹಿಂದೂ ರಾಷ್ಟ್ರನ? ಇದು ಇಂಡಿಯಾ ಹಿಂದೂ ರಾಷ್ಟ್ರ ಇಲ್ಲ, ಇದು ಬಹುಧರ್ಮೀಯ ರಾಷ್ಟ್ರ. ಇಲ್ಲಿ ಹಿಂದೂಗಳಿದ್ದಾರೆ, ಬ್ರಾಹ್ಮಣವಾದಿ ಹಿಂದೂಗಳಿದ್ದಾರೆ, ಬ್ರಾಹ್ಮಣವಾದಕ್ಕೆ ಸಂಬಂಧಪಡಲಾರದಂತ ಶೂದ್ರ ಹಿಂದೂಗಳಿದ್ದಾರೆ, ಹಿಂದುಳಿದ ವರ್ಗದವರು ಇದ್ದಾರೆ, ದಲಿತರಿದ್ದಾರೆ, ಪ್ರತ್ಯೇಕವಾಗಿ ಲಿಂಗಾಯತರಿದ್ದಾರೆ, ಕ್ರೈಸ್ತರಿದ್ದಾರೆ, ಮುಸ್ಲಿಮರಿದ್ದಾರೆ, ಪಾರ್ಸಿಗಳಿದ್ದಾರೆ, ಬೌದ್ಧರಿದ್ದಾರೆ, ನಾಸ್ತಿಕರಿದ್ದಾರೆ. ಎಲ್ಲರಿಗೂ ಸಂಪೂರ್ಣ ಸ್ಥಾನಮಾನವನ್ನು ನಮ್ಮ ಸಂವಿಧಾನ ಕೊಟ್ಟಿದೆ. ದಟ್ ಈಸ್ ದ ರೈಟ್ ಟು ರಿಲಿಜನ್. ಅಂಬೇಡ್ಕರ್ ಕಾಣಿಕೆದು ಅಂತ ಅದೇ ರೈಟ್ ಟು ರಿಲಿಜನ್. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಮಾತನಾಡುವ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ ಅಂತ ಎಲ್ಲ ಬಗೆಯ ಸ್ವಾತಂತ್ರ್ಯ ಬಂದಿದ್ದು ಆ ಮಹಾನ್ ನಾಯಕನ ಹೋರಾಟದ ಮೂಲಕ ತಾನೆ. ಅದಕ್ಕೆ ನಮ್ಮ ಊರುಗಳಿಗೆ ಬರ್ತಾರೆ, ಜಿಲ್ಲೆಗಳಿಗೆ ಬರ್ತಾರೆ, ಜೆಂಡ ಏರಿಸ್ತಾರೆ, ಇದನ್ನ ಹಿಂದೂ ರಾಷ್ಟ್ರ ಅಂತ ಕರೀತಾರೆ. ಅದಕ್ಕೆ ಈ ಸಭೆ ಮೂಲಕ, ಇವತ್ತಿನ ಅಂಬೇಡ್ಕರ್ ಜಯಂತಿ ಮೂಲಕ ಯಾರೇ ಯಾವುದೇ ಜಾಗದಲ್ಲಿ, ಲಿಂಗಸೂರು ಆಗಿರ್ಲಿ, ರಾಯಚೂರು ಆಗಿರ್ಲಿ, ಬೆಂಗಳೂರು ಆಗಿರ್ಲಿ, ಡೆಲ್ಲಿ ಆಗಿರ್ಲಿ, ಕಲ್ಕತ್ತಾ ಆಗಿರ್ಲಿ, ಯಾರೇ ಆಗಿರ್ಲಿ, ಸೊ ಭಾರತ ದೇಶವನ್ನ ಅಥವಾ ಇಂಡಿಯಾ ರಾಷ್ಟ್ರವನ್ನ ಹಿಂದೂ ರಾಷ್ಟ್ರ ಅಂತ ಕರೆದಿರೋದು ದೇಶದ್ರೋಹ ಆಗೋದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಸಂಬಂಧಪಟ್ಟಂತ ಜುಡಿಷಿಯರಿ ಆಫೀಸರ್ಸ್ಗಳು ಸ್ವಮೋಟಿವ್ದಲ್ಲಿ ರಾಷ್ಟ್ರದ್ರೋಹದ ಪ್ರಕರಣವನ್ನು ಅವರ ಮೇಲೆ ದಾಖಲಿಸಬೇಕು. ಇದು ನನ್ನ ಆಗ್ರಹ, ನನ್ನ ಮಾತಿನ ಆಗ್ರಹ. ಸೊ ಇನ್ನು ಜೊತೆಗೆ ನಾನು ಕೆಲವು ಮಾತಾಡ್ಲಿಕ್ಕೆ ಬಯಸ್ತೀನಿ. ಸೊ ಇವತ್ತು ಜಗತ್ತಿನಾದ್ಯಂತ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಿಸಲಾಗ್ತದೆ. ಇದು ಹೊಸದಲ್ಲ ನಿಮಗೆ. ಜಗತ್ತಿನಾದ್ಯಂತ, ಕೇವಲ ದೇಶದಾದ್ಯಂತ ಅಲ್ಲ, ಜಗತ್ತಿನಾದ್ಯಂತ. ಜೊತೆಗೆ ಕೇವಲ ರಾಜಕೀಯ ಸರ್ಕಾರಿ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಆಕ್ಚುಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಂಶೋಧನೆ ಕ್ಷೇತ್ರದಲ್ಲಿ, ವೈಜ್ಞಾನಿಕ ಕ್ಷೇತ್ರದಲ್ಲಿ, ತತ್ವಶಾಸ್ತ್ರೀಯ ಕ್ಷೇತ್ರದಲ್ಲಿ, ಬಹುತೇಕ ಸಾರ್ವತ್ರಿಕ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ವಿಭಿನ್ನ ಜನ ವಿಭಿನ್ನ ರೀತಿಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಅದಕ್ಕೆ ಅಂಬೇಡ್ಕರ್ ಜನ್ಮದಿನ ಅಂದ್ರೆ ಒಬ್ಬ ವ್ಯಕ್ತಿ, ಒಂದು ಕೂಸಿನ ಹುಟ್ಟು ಅಲ್ಲ ಅದು. ಒಬ್ಬ ವ್ಯಕ್ತಿಯ ಹುಟ್ಟು ಅಥವಾ ಒಂದು ಕೂಸಿನ ಹುಟ್ಟು, ಒಂದು ಜೈವಿಕ ಪದಾರ್ಥದ ಹುಟ್ಟು ಅಂತ ಹೇಳಿ ಅದನ್ನ ಅಪಾರ್ಥ ಮಾಡಂಗಿಲ್ಲ. ಅಂಬೇಡ್ಕರ್ ಜನ್ಮದಿನ ನಿಜವಾಗಿ ಹೆಂಗ್ ಸಾಕ್ಷಾತ್ಕಾರ ಆಗಿದೆ ಭಾರತ ದೇಶಕ್ಕೆ ಅಂದ್ರೆ ಅದ್ರ ಬಗ್ಗೆ ವಿವರಿಸಲಿಕ್ಕೆ ಹೋಗೋದಿಲ್ಲ, ಸಮಯ ಸಿಗುದಿಲ್ಲ. ಅಂಬೇಡ್ಕರ್ ಜನ್ಮ ಅಂದ್ರೆ ಭಾರತ ದೇಶದಲ್ಲಿ ಸ್ವಾಭಿಮಾನದ ಜನ್ಮದಿನ ಅದು ಅಂತ. ಯಾವ ದೇಶದಲ್ಲಿ ಬಹುಸಂಖ್ಯಾತ ಜನಗಳನ್ನ ಹಕ್ಕುಗಳಿಂದ ದೂರ ಇಟ್ಟಿದ್ರು, ಅವರ ಶ್ರಮವನ್ನು ದೋಚಿ ಬದುಕ್ತಾ ಇದ್ರು, ಅವರಿಗೆ ಮಾನವ ಹಕ್ಕುಗಳ ಕೊಡೋದನ್ನ ನಿರಾಕರಣೆ ಮಾಡಲಾಗಿತ್ತು, ಅವರೆಲ್ಲರಿಗೂ ಸ್ವಾಭಿಮಾನವನ್ನು ಕೊಟ್ಟಂತ ದಿನ ಇದು ಅಂತ. ಕೇವಲ ಸ್ವಾಭಿಮಾನ ದಿನ ಅಲ್ಲ, ಇದು ಸ್ವಾತಂತ್ರ್ಯ ದಿನ. 1947ರಲ್ಲಿ ದೇಶಕ್ಕೆ ಫಾರ್ಮಲ್ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಬಂದ್ರೆ
ಬಹುತೇಕ ಈ ಸಮಾಜದ ಅರ್ಧದಷ್ಟಿರ್ತಕ್ಕಂಥ ಹೆಣ್ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಈ ಸಂವಿಧಾನ ಬಂದ ಮೇಲೆ, ಅಂಬೇಡ್ಕರ್ ಮೂಲಕ. ಬಹಳ ವಿಶೇಷವಾಗಿ ಹಿಂದೂ ಕೋಡ್ ಬಿಲ್ ಅನ್ನು ಸಬ್ಮಿಟ್ ಮಾಡಿದ ಮೇಲೆ ಭಾರತ ದೇಶದ ಸಮಸ್ತ ಮಹಿಳೆಯರ ಪಾಲಿನ ಸ್ವಾತಂತ್ರ್ಯ ದಿನ ಅಂದ್ರೆ ಅಂಬೇಡ್ಕರ್ ಜನ್ಮದಿನ ಇದು ಅಂತ. ಮುಂದಿನ ಸಲ ಹೆಣ್ಮಕ್ಕಳು ಮಹಿಳಾ ಸ್ವಾತಂತ್ರ್ಯ ದಿನವನ್ನಾಗಿ ಅಂಬೇಡ್ಕರ್ ದಿನವನ್ನು ಆಚರಿಸಬೇಕು. ಆಮೇಲೆ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ, ಆದಿವಾಸಿಗಳಿಗೆ, ಆಮೇಲೆ ವಿಶೇಷ ಭೂ ಪ್ರದೇಶದಲ್ಲಿ ಹಕ್ಕು ವಂಚಿತರಾದ ಎಲ್ಲ ಜನಗಳಿಗೆ ಸಮಾನತೆ ಹಕ್ಕನ್ನು ಕಲ್ಪಿಸಿಕೊಟ್ಟಂತ ದಿನ ಆಗಿದ್ದರಿಂದ ಇದನ್ನು ಇಡಿಯಾಗಿ ಹೇಳ್ಬೇಕಂದ್ರೆ, ಯಾಕಂದ್ರೆ ಇಡೀ ವರ್ಲ್ಡ್ ಕಮ್ಯುನಿಟಿ, ಪ್ರಪಂಚದ ಜನ ಇದನ್ನ ಆಕ್ಚುಲಿ ಡೇ ಆಫ್ ದ ನಾಲೆಜ್ ಡೇ ಅಂತ ಅಬ್ಸರ್ವ್ ಮಾಡ್ತಾರೆ, ಜ್ಞಾನದ ದಿನ ಅಂತ. ಜಗತ್ತಿನ ಬಹುತೇಕ ಎಲ್ಲ ಪ್ರಸಿದ್ಧ ವಿಶ್ವವಿದ್ಯಾಲಯಗಳಲ್ಲಿ ಈ ದಿನವನ್ನು ಆಚರಿಸಲಾಗುತ್ತೆ. ಮಜ್ಜಿಗರು ಇಲ್ಲದಲ್ವಾ? ಥ್ಯಾಂಕ್ ಯು. ಇದನ್ನ ಆಕ್ಚುಲಿ ಜಾಗತಿಕ ಜ್ಞಾನದ ದಿನವನ್ನಾಗಿ ಆಚರಿಸಲಾಗುತ್ತೆ. ಬಂಧುಗಳೇ, ಅಂಬೇಡ್ಕರ್ ವಿಚಾರಧಾರೆ ಕೇವಲ ಜ್ಞಾನ ಅಲ್ಲ, ಇದೊಂದು ವಿಜ್ಞಾನ, ಸಮಾಜ ವಿಜ್ಞಾನ. ಹಾಗಾದ್ರೆ ಜ್ಞಾನಕ್ಕೂ ವಿಜ್ಞಾನಕ್ಕೂ ವ್ಯತ್ಯಾಸ ಏನು ಅಂತ? ಜ್ಞಾನ ಅಂದ್ರೆ ಆಕ್ಚುಲಿ ಜನರಲ್ ನಾಲೆಜ್. ಆಕ್ಚುಲಿ ವಿಜ್ಞಾನ ಅಂದ್ರೆ ವಿಷಯ ಜ್ಞಾನ ಅಥವಾ ವಿಚಾರ ಜ್ಞಾನ. ಅಂಬೇಡ್ಕರ್ ವಿಚಾರ ಅನ್ನೋದು ಕೇವಲ ಜ್ಞಾನ ಅಲ್ಲ, ಅದೊಂದು ವಿಷಯ ಜ್ಞಾನ, ವಿಚಾರ ಜ್ಞಾನ, ವೈಚಾರಿಕ ಜ್ಞಾನ, ಅದು ವಿಜ್ಞಾನ ಅಲ್ಲ. ಹಾಗಾಗಿ ಅಂಬೇಡ್ಕರ್ ಹೆಸರಲ್ಲಿನೇ ಮೌಢ್ಯವನ್ನು ಮೆರೆಸ್ತಾ ಇದ್ದಾರೆ ಅಂತ ದಿನಗಳು ಎದುರಾಗ್ತಿವೆ. ಇಡೀ ಜಗತ್ತು ಸ್ವೀಕಾರ ಮಾಡಿದೆ ಅಂಬೇಡ್ಕರ್ ಅವರ ಪರ್ಸನಾಲಿಟಿನ, ಅವರ ಎಫರ್ಟ್ಸ್ನ, ಅವರ ಹೋರಾಟವನ್ನು, ಅವರ ಚಳವಳಿಯನ್ನ, ಅವರ ಚಿಂತನೆಯನ್ನ, ಅವರ ಪರಿಶ್ರಮವನ್ನ, ಅವರ ಆಂದೋಲನವನ್ನ ಜಗತ್ತು ಒಪ್ಕೊಂಡಿದೆ. ಅದಕ್ಕೆ ಎರಡು ಮಾತಿಲ್ಲ. ಪರಿಚಯ ಆಗಿದೆ, ಅದರ ವಿಚಾರದ ಪರಿಚಯ ಆಗಿಲ್ಲ. ಅವರ ಫೋಟೋಗಳ ಪರಿಚಯ ಆಗಿದೆ, ಅವರ ಕೊಟೇಶನ್ಗಳ ಪರಿಚಯ ಆಗಿದೆ, ಅವರು ಬರೆದಂತ ಕೆಲವು ಆಕ್ಟ್ಗಳ ಪರಿಚಯ ಆಗಿದೆ, ಅವರು ಸಬ್ಮಿಟ್ ಮಾಡಿದಂತ ಕೆಲವು ಆರ್ಡಿನೆನ್ಸ್ಗಳು, ಅವರ ಕಾಂಟ್ರಿಬ್ಯೂಷನ್ಗಳ ಪರಿಚಯ ಆಗಿದೆ. ಆದರೆ ಅವರು ಕಟ್ಟ ಬಯಸಿದಂತ ದೇಶ, ಅವರು ಮಾಡಿದ ಹೋರಾಟಗಳು, ಧರ್ಮಕ್ಕೆ ಸಂಬಂಧಿಸಿ, ಲಿಂಗ ತಾರತಮ್ಯಕ್ಕೆ ಸಂಬಂಧಿಸಿ, ಜಾತಿ ವ್ಯವಸ್ಥೆಗೆ ಸಂಬಂಧಿಸಿ, ಸಮಾನತೆಗೆ, ಸ್ವಾತಂತ್ರ್ಯಕ್ಕೆ, ಭಾತೃತ್ವಕ್ಕೆ ಸಂಬಂಧಿಸಿ ಅಂಬೇಡ್ಕರ್ ಅವರ ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಕೊಡುಗೆ ಏನಾಗಿದೆ ಅನ್ನೋ ವಿಚಾರ ಪ್ರಚಾರದ ಅವಶ್ಯಕತೆ ಬಹಳ ಇದೆ. ಈಗ ನಿನ್ನೆ ದಿನ ಇಲ್ಲಿ ಬಸನಗೌಡ ಯತ್ನಾಳ್ ಅವರು ಸಂಪೂರ್ಣ ಇಡೀ ಕಾರ್ಯಕ್ರಮದುದ್ದಕ್ಕೆ ಅಂಬೇಡ್ಕರ್ನ ಹಾಡಿ ಹೊಗಳು ಹೋಗಿದ್ದಾರೆ, ಹೌದಲ್ವಾ? ಬಸನಗೌಡ ಯತ್ನಾಳ್ ಅವರು ಎಂತ ಮನುಷ್ಯ ಅಂತ ನಮಗೆಲ್ಲರೂ ಗೊತ್ತು. ಅವರು ಇಡೀ ಭಾಷಣದುದ್ದಕ್ಕೂ ಅಂಬೇಡ್ಕರ್ನವ್ರನ್ನ ಹಾಡಿ ಹೊಗಳಿದ್ದಾರೆ. ಯಾಕ? ಒಳ್ಳೇದು. ಆಕ್ಚುಲಿ ಬಸನಗೌಡ ಯತ್ನಾಳ್ ಯಾವ ಸಿದ್ಧಾಂತದಿಂದ ಬಂದವರು? ಇಲ್ಲಿ ಅವ್ರ ಮಾತುಗಳು ಕೇಳಿರಿ. ಅವ್ರ ಉದ್ದೇಶ ಇಷ್ಟೇ, ಇವತ್ತಿನ ದಿನ ಅಂಬೇಡ್ಕರ್ ಅವ್ರನ್ನ ಆಡಿ ಹೊಗಳದಿದ್ರೆ, ಅಂಬೇಡ್ಕರ್ ಕುರಿತು ಉತ್ತಮ ಮಾತಾಡದಿದ್ರೆ, ಪಾಸಿಟಿವ್ ಅಪ್ರೋಚ್ ಮಾಡದೆ ಹೋದ್ರೆ ನಾವು ದೊಡ್ಡ ಸಮಸ್ಯೆ ಎದುರಿಸಬೇಕಾಗತ್ತೆ ಅಂತ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ಅಂಬೇಡ್ಕರ್ ಎದುರಾಕೊಂಡು ಎದುರಿಸುವಂತ ಶಕ್ತಿ ಅವ್ರಿಗಿಲ್ಲ. ಇದು ಅನಿವಾರ್ಯ. ಒಂದು. ಎರಡನೇದು, ಯಾವಾಗಲೂ ಒಂದು ಕಲ್ಲಿಗೆ ಎರಡು ಹಣ್ಣುಗಳು ಪ್ಲಾನ್ ಇರ್ತದೆ. ಇನ್ನೊಂದೇನಂದ್ರೆ, ಅಂಬೇಡ್ಕರ್ ಅವರ ಗುಣಗಾನ ಮಾಡೋದ್ರ ಮೂಲಕ ಈ ಮುಗ್ಧ ಅಂಬೇಡ್ಕರ್ ವಾದಿಗಳನ್ನ ನಮ್ಮ ಡಾಬಾ ಅಂಬೇಡ್ಕರ್ ವಾದಿಗಳನ್ನ, ಡೋಂಗಿ ಅಂಬೇಡ್ಕರ್ ವಾದಿಗಳನ್ನ, ನಾನು ಈ ಮೂರಲ್ಲಿ ಯಾವನಾದ್ರೂ ಆಗಿಲ್ಲ, ನೀವು ಡಿಸೈಡ್ ಮಾಡಿ, ಅವ್ರನ್ನ ತಮ್ಮ ಬುಟ್ಟಿಗೆ ಹಾಕಳ ಸಲುವಾಗಿ. ಅಂಬೇಡ್ಕರ್ ಹೋರಾಟ ಶುರು ಮಾಡಿದಿಂದ ಅವರು ಕೊನೆಯ ತನಕ, ಇವತ್ತಿನ ತನಕ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಹಿಂದುತ್ವವಾದಿಗಳಿಗೆ, ಈ ಸಂಘ ಪರಿವಾರಕ್ಕೆ ಅತಿ ದೊಡ್ಡ ಸೈದ್ಧಾಂತಿಕ ಶತ್ರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೆನಪಿರಲಿ ಅಂತ. ಯಾಕಂದ್ರೆ ಅವರು ಸಂವಿಧಾನ ಒಪ್ಪೋದಿಲ್ಲ, ಬದಲಾಯಿಸೋದಲ್ಲ, ಈ ಸಂವಿಧಾನ ಬೇಡ ಅಂತ ಜನ ಅವರು. ಈ ಸಂವಿಧಾನದಿಂದ ನಮ್ಮ ದೇಶದ ನೆಲ, ಸಂಪ್ರದಾಯ, ಸಂಸ್ಕೃತಿ ನಾಶ ಆಗುತ್ತೆ, ನಮ್ಮ ದೇಶದ ಸನಾತನ ಪದ್ಧತಿ ಉಳಿಬೇಕಂದ್ರೆ ಈ ಸಂವಿಧಾನ ಇರಬಾರ್ದು ಅಂದವರೇ ಅವರು. ನಿಮ್ಗೆ ಗೊತ್ತಿರಲಿ, ಈ ಸಂವಿಧಾನವನ್ನು ಸಂವಿಧಾನ ಸಭೆಗೆ ಅರ್ಪಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊರಗೆ ಬರುವಾಗ ಅಲ್ಲಿ ಹೋರಾಟ ನಡೀತಿತ್ತು ರಾಮಲೀಲಾ ಮೈದಾನದಲ್ಲಿ.
ಡೆಲ್ಲಿಯಲ್ಲಿ ಯಾರು ಅವರು ಹೋರಾಟ ಮಾಡೋರು? ನಿನ್ನೆ ಯಾರು ಹುಣಸೂರಿಗೆ ಬಂದಿದ್ರು ಅವರೇ. ನಿನ್ನೆ ಯಾರು ಹುಣಸೂರಿಗೆ ಬಂದು ರಾಮನವಮಿ ಮಾಡಿದ್ರು ಅವರೇ. ಆಕ್ಚುಲಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಅಂಬೇಡ್ಕರ್ ವಿರುದ್ಧ ಹೋರಾಟ ಮಾಡ್ತಿದ್ರು. ಅಂಬೇಡ್ಕರ್ ಏನ್ ಮಾಡ್ತಿದ್ರು? ಹೆಣ್ಮಕ್ಕಳಿಗೆ ಸ್ವಾತಂತ್ರ್ಯ ಬೇಕು, ದಲಿತರಿಗೆ ಸ್ವಾತಂತ್ರ್ಯ ಬೇಕು, ಎಸ್ಸಿಗಳಿಗೆ ಸ್ವಾತಂತ್ರ್ಯ, ಎಸ್ಟಿಗಳಿಗೆ ಸ್ವಾತಂತ್ರ್ಯ, ಬಿಸಿಗಳಿಗೆ ಸ್ವಾತಂತ್ರ್ಯ, ಅಂಗವಿಕಲರಿಗೆ ಸ್ವಾತಂತ್ರ್ಯ, ಅಲ್ಪಸಂಖ್ಯಾತರಿಗೆ ಸ್ವಾತಂತ್ರ್ಯ, ಭಾರತ ದೇಶದಲ್ಲಿ ಹುಟ್ಟಿದ ಎಲ್ಲರಿಗೂ ಸ್ವಾತಂತ್ರ್ಯ, ಸಹೋದರತೆ ಮತ್ತು ಸಮಾನತೆ ಬೇಕನ್ನುವ ಸಂವಿಧಾನವನ್ನ ಕೊಟ್ಟು ಹೊರಗೆ ಬರ್ತಿರ್ಬೇಕಾದ್ರೆ ಅಂಬೇಡ್ಕರ್ ಫೋಟೋವನ್ನು, ಅಂಬೇಡ್ಕರ್ ಭಾವಚಿತ್ರವನ್ನು ಸುಡ್ತಾ ಇದ್ರು. ಅಂಬೇಡ್ಕರ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿದ್ರು. ಹಾಳು ಮಾಡಿದ ಈ ಅಂಬೇಡ್ಕರ್ ನಮ್ಮ ದೇಶವನ್ನ ಅಂತ. ಯಾರವರು? ನೀವು ಯಾರು ಇಲ್ಲಿ ಮೆರವಣಿಗೆ ಮಾಡಿದ್ರು ಅವರೇ. ಮುಖಗಳು ಬೇರೆ, ಸಿದ್ಧಾಂತ ಒಂದೇ. ಮುಖಗಳು ಬೇರೆ, ಸಿದ್ಧಾಂತ ಒಂದೇ. ನಾವು ಹೋಗ್ತೀವಿ ಮುಂದೆ, ಅಂಬೇಡ್ಕರ್ವಾದಿಗಳು ಹುಡ್ತಾರೆ. ಹಾಗೆ ವಿಚಾರಕ್ಕೆ, ವ್ಯಕ್ತಿಗೆ ಸಾವು ಉಂಟು, ವಿಚಾರಕ್ಕೆ ಸಾವಿಲ್ಲ ಅಂತ. ಸಾವರ್ಕರ್, ವಿ ಡಿ ಸಾವರ್ಕರ್ ಅವ್ರ ಪುಸ್ತಕದಲ್ಲಿ ಬರೆದಿದ್ದಾರೆ, 1 ರೌಂಡ್ ಅಲ್ಲ 1000 ರೌಂಡ್ ಅಂತ. ಅಂಬೇಡ್ಕರ್ ವಿಚಾರ ಅಥವಾ ಬುದ್ಧನ ಧರ್ಮ ಅಥವಾ ಅವರ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಅನ್ನುವಂತ ಪಾರ್ಲಿಮೆಂಟರಿ ಡೆಮೋಕ್ರಸಿ ಅಂತ ಏನದ, ಸಂಸದೀಯ ಪ್ರಜಾತಂತ್ರ, ಅದು ಈ ನೆಲದಲ್ಲಿ ವರ್ಣಾಶ್ರಮ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ, ವೈದಿಕ ಧರ್ಮಕ್ಕೆ ಅಜನ್ಮ ಶತ್ರು. ಅದನ್ನು ನಾಶ ಪಡಿಸಲೇಬೇಕಂತ ಬರ್ಕೊಂಡಿದ್ದಾರೆ. ಆದರೆ ನಿನ್ನೆ ಮೆರವಣಿಗೆಯಲ್ಲಿದ್ದವರು, ಅಲ್ಲಿ ಮೆರವಣಿಗೆಯಲ್ಲಿದ್ದವರು ಯಾರು? ಜೈ ಶ್ರೀರಾಮಲ್ಲಿಗೆ ನಮ್ದೇನು ತಕರಾರಿಲ್ಲ. ನಿನ್ನೆ ಜೈ ಶ್ರೀರಾಮನ್ ಮತ್ತು ಜೈ ಭೀಮ್ ಅಂದ್ರೆ ಹೆಂಗ ನಂಬೇಕು ನಿಮ್ಮನ್ನ? ನಿಮ್ಮ ನಂಬದೆ ಮುಗ್ಧರಾಗಿದ್ರು ನಂಬಲೇಬೇಕಂತ. ತಿಳಿಲಾರ್ದವನಲ್ಲಿ ಹೋಗಿನಂತ ಮುಗ್ಧನ ಎಲ್ಲ ಕಾಲಕ್ಕೆ ಕ್ಷಮ ಮಾಡಬೇಕು ಅವನಂತ. ತಿಳುವಳಿಕೆಲ್ಲ ಹೋಗಿದ್ದಾನೆ. ಅದು ಆ ಚಂಡ ಚಂದ ಕಂಡ ಎಲ್ಲ ಹಿಡ್ಕೊಳ್ಳಿ, 1000 ಜನ ಎಲ್ಲ ಬನ್ನ ನಮಗೆ. ಮುಗ್ಧರು ಮಾಡೋದಕ್ಕೆ ನಾವು ತಕರಾರಿಲ್ಲ. ಪ್ರಬುದ್ಧರು ಮಾಡ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಬಸವನಗೌಡ ಯತ್ನಾಳದ್ರಲ್ಲ, ಆಕ್ಚುಲಿ ಲಿಂಗಾಯತ ಕುಲದಲ್ಲಿ ಹುಟ್ಟಿದವರು, ವೈದಿಕರೆಲ್ಲ ಅವರು, ಮೂಲತಃ ವೈದಿಕರೆಲ್ಲ ಅಲ್ಲ. ನಿನ್ನೆ ಮೆರವಣಿಗೆಯಲ್ಲಿದ್ದ 99% ಯಾರು ವೈದಿಕರಲ್ಲ, ವೇದಶಾಸ್ತ್ರ ಆಗಮದ ಪ್ರತಿಪಾದಕರಲ್ಲ. ಸೂತ್ರ ಜಾತಿಯವರು, ಲಿಂಗಾಯತರು, ರೆಡ್ಡಿ, ಬಣಜಿಗ, ಐನೇರು ಹುಡುಗರು, ನಮ್ಮ ಜಂಗಮರ ಹುಡುಗರು, ನಾಯಕರ ಹುಡುಗರು, ಒಂದಿಷ್ಟು ಮಾತ್ರ ಹುಡುಗರು, ಒಬ್ರೊಬ್ರು ಚಲವಾದರು ಉಂಟು. ಹುಡುಕಿ ನೀವು ಸಿಗ್ತಾರೆ ಕ್ಯಾಮ್ರಾದಲ್ಲಿ. ಈ ಕಡೆ ಬಸವಣ್ಣ ಬಸವಣ್ಣ ಅಂತ ಹೇಳೋರು ನೀವು. ಬಸವಣ್ಣ ಕಲ್ಯಾಣವನ್ನ ರಕ್ತದ ಮಡುವಿನಲ್ಲಿ ಅದ್ದಿ ತೆಗೆದಂತ ಅವ್ರ ಜೊತೆಗೆ ಹೊಂದಿರಿ ನೀವಂದ್ರೆ ಇದಕ್ಕೆ ಬಹಳ ಇವಾಗ. ಅದಕ್ಕೆ ಅಂಬೇಡ್ಕರ್ ಫೋಟೋ ಪ್ರಚಾರದ ಕಾಲ ಅಲ್ಲ, ವಿಚಾರ ಪ್ರಚಾರದ ಕಾಲ. ಬಹಳಷ್ಟು ಜನ ಹೇಳ್ತಾರೆ, ಕೆಲವು ಜನ ವಾದ ಮಾಡಕ್ಕೆ ಶುರು ಮಾಡಿದ್ರಂತ. ಅಲ್ರಿ ಅಲ್ಲಿ ಹೋದ್ರೆ ದಲಿತರು ಒಳ್ಳೇದಾಗದವ್ರು ಯಾಕೆ ಹೋಗಬಾರ್ದು? ನಾವಂತೀವಿ ದಲಿತರು ಒಳ್ಳೇದಾಗದ್ರೆ ಅಲ್ಲಿಗೆ ಹೋಗ್ರಿ. ಬರೀ ದಲಿತರಿಗೆಲ್ಲ ಯಾರಿಗೆಲ್ಲ ಒಳ್ಳೇದಾಗುತ್ತೋ ನಿಂತಾಡೋದಿಲ್ಲ. ಒಳ್ಳೇದಾಗದಂದ್ರೆ ಏನು ಅಂತ ಇವರಂತಾರೆ. ಇಲ್ಲ ನಾವು ಹಿಂದೂಗಳಂತ. ಅಲ್ಲಂದವನು ಯಾರು? ಆದ್ರೆ ನಾವು ಹಿಂದೂಗಳ ಹೌದಾ ಅಲ್ಲ ಅನ್ನೋದನ್ನ ನಿನ್ನೆ ಮೊನ್ನೆ ಆಕ್ಚುಲಿ ಸಿದ್ದರಾಮಯ್ಯನ ಗಡಿ ಹೊಡೆಯಾಕ್ಬಿಟ್ಟಾರೆ. ಆಕ್ಚುಲಿ ಕಾಂಗ್ರೆಸ್ ಕಮಿಟಿ ರಿಪೋರ್ಟ್ ಹೊರಗೆ ಬಂದ್ಬಿಟ್ಟದ್ದು. ಯಾವ್ದಾದ್ರು ಒಂದು ಕಲಂನಗರ್ ನೋಡ್ರಿ ನೀವು, ಹಿಂದೂಗಳಂತ ಒಂದು ಕ್ಯಾಸ್ಟ್ ಆಯ್ತಲ್ಲ ಇಂಡಿಯಾ ಕರ್ನಾಟಕದಲ್ಲಿ. ಬುಪ್ನಗೌಡ್ರೆ, ಜಾತಿ ಜನಗಣತಿ ಬೇಡ 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 ಅಂತ 100 ತೊಯ್ಕೊಂಡ್ರೆ ಟೆನ್ಷನ್ ಆಗುತ್ತೆ. ಶರಣಗೌಡರಿಗೆ ಯಾಕತ್ತೀರಿ? ಯಾಕಂದ್ರೆ ನಮ್ಮ ಮುಂದಾಳಗಳು, ನಮ್ಮ ಸಹೋದರರು ಅವರು. ನಾವೇನೇ ಜಗಳ ಮಾಡಿದ್ರು ಒಂದು ಕಡೆಗೆ ಇರಬೇಕು. ನಾವು ಜಾತಿ ಜನಗಣತಿ ಬೇಡ ಬೇಡ ಅಂತ 100 ತೊಯ್ಕೊಂಡವ್ರು ಯಾರು? ಆ ಸ್ವಾಮೀಜಿಗಳು ಯಾರು? ಆ ಮಠದವ್ರು ಯಾರು? ಆ ರಾಜಕಾರಣಿಗಳು ಯಾರು ಅಂತ. ಜಾತಿ ಜನಗಣತಿ ಆಗ್ಬಿಟ್ರೆ ಎಲ್ಲಷ್ಟು ಹಿಂದೂಗಳೇ ನಾವು. ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಈ ದೇಶ ನಮ್ದು ಅಂತ ಯಾರು ಒಂದು ಬ್ರ್ಯಾಂಡ್ ಮಾಡಕ್ ಹೊಂಟಿದ್ರು. ಅದಕ್ಕೆ ಆಕ್ಚುಲಿ ಮೆಜಾರಿಟೇರಿಯನ್ ಅಂತ ಕರಿತೀವಿ, ಇಸ್ಲಾಮೋಫೋಬಿಯಾ ಅಂತ ಕರಿತೀವಿ ನಾವು. ಇಸ್ಲಾಂ ದೇಶವನ್ನ ಕೆರಳಿಸಿ ಇಸ್ಲಾಂ ಸಂಬಂಧಪಡಲಾರದ ಉಳಿದೆಲ್ಲ ಜನಗಳನ್ನ ತಮ್ಮ ತೆಕ್ಕಿಗೆ ತೆಗೆದುಕೊಳ್ಳುವಂತ ಮೆಜಾರಿಟೇರಿಯನ್ ಪೊಲಿಟಿಕ್ಸ್, ಬಹುಸಂಖ್ಯಾತ ರಾಜಕಾರಣ ಅದು. ಹಿಂದೂಗಳು ಹಿಂದುತ್ವ, ಹಿಂದೂ ರಾಷ್ಟ್ರ, ಹಿಂದೂಗಳು ಹಿಂದುತ್ವ ಅಂತ. ಕರ್ನಾಟಕದ ಜಾತಿ ಜನಗಣತಿ ವರದಿ ಬಂದಿದೆ, ಒಂದೇ ಒಂದು ಜಾತಿ ಹಿಂದೂ ಅಂತ ಬರ್ಸಿಲ್ಲ ಅಲ್ಲಿ.
ದಿಸ್ ಇಸ್ ದ ಎಕ್ಸ್ಪೋಷನ್. ಅದಕ್ಕೆ ಈಗ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಾವು ಒತ್ತಾಯ ಮಾಡ್ತಿದ್ದೀವಿ. ನಾನು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತೀನಿ, ಕಾರ್ಮಿಕ ಸಂಘದಲ್ಲಿ ಕೆಲಸ ಮಾಡ್ತೀನಿ, ದಲಿತ ಸಂಘಟನೆಯಲ್ಲಿ, ಸಾಂಸ್ಕೃತಿಕ ಸಂಘಟನೆಯಲ್ಲಿ, ವೈಚಾರಿಕ ಸಂಘಟನೆಯಲ್ಲಿ. ನಮ್ಮೆಲ್ಲರ ಇಡೀ ಒತ್ತಾಯ ಅಂದ್ರೆ ದೇಶದ ತುಂಬಾ ಜಾತಿ ಜನಗಣತಿ ಆಗ್ಲಿ. ಆ ಜಾತಿ ಜನಗಣತಿ ಏನೇನ್ ಬೇಕಾಗಿದೆ ಅಂದ್ರೆ ಯಾರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಗೊತ್ತು. ತಪ್ಪೇನದ ನಾವು ಪರಸ್ಪರ ವೈರಿಗಳಲ್ಲ. ಈಗ ಜನಸಂಖ್ಯೆ ಆಧಾರಿತ ಮೀಸಲಾತಿ ಪ್ರಶ್ನೆಯನ್ನು ಕಳೆದು ಹೊಂಟಿದೆ. ಪರಿಶಿಷ್ಟ ಜಾತಿಗಳ ನಡುವೆ ಸರ್ಕಾರ ಕಮಿಟಿ ಮಾಡಿದೆ, ಅದರ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ನಿಸ್ತದೆ. ಕೆಳಜಾತಿಗಳ ನಡುವೆ, ಪರಿಶಿಷ್ಟ ಜನಾಂಗದ ನಡುವೆ ಜನಸಂಖ್ಯೆ ಆಧಾರಿತ ಮೀಸಲಾತಿ ಸಿಗಲೇಬೇಕು. ಯಾರು ಎಷ್ಟು ಜನ ಇದ್ದಾರೆ ಅಷ್ಟು ಪಾಲನ್ನು ತೆಗೆದುಕೊಡ್ಬೇಕು. ಇನ್ನು ತಿಳ್ಕೊಳ್ಳೋದು ತಪ್ಪೇನಿದೆ? ಸಮಸ್ಯೆ ಏನಿದೆ ಅಂದ್ರೆ ಜನಸಂಖ್ಯೆ ಎಣಿಸಷ್ಟೇ ಪಡೋದಿಲ್ಲ. ಒಂದ್ಸಲ ನಿಮಗೆ ಪಾಪ್ಯುಲೇಷನ್ ಅದರ ಟೋಟಾಲಿಟಿ ಸಿಕ್ಕ ತಕ್ಷಣ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗ್ಬಿಡ್ತದೆ. ಏನಂತ ಇಂಥ ಜಾತಿಯವರು ಇಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಂದ್ರೆ, ಒಂದನೇದಾಗಿ ಯಾರು ಇಲ್ಲಿ ಧರ್ಮ ರಾಜಕಾರಣವನ್ನ ಮಾಡಿ ಈ ದೇಶವನ್ನು ಹಾಳು ಮಾಡಿದ್ರು. ಧರ್ಮ ರಾಜಕಾರಣದ ಹೆಸರಲ್ಲಿ ಈ ದೇಶದಲ್ಲಿ ಬರೇ ದ್ವೇಷವನ್ನು ಬಿತ್ತಿದ್ರು. ಮಸೀದಿಗಳಿಗೆ ಬೆಂಕಿ ಹಾಕಿದ್ರು, ಬುಲ್ಡೋಜರ್ಗಳು ಹಾಕಿದ್ರು, ಜಾತಿ ವ್ಯವಸ್ಥೆಯನ್ನು ಪೂಜಿಸಿದ್ರು, ರೇಪ್ ಮಾಡಿದವರು ಯಾರು ತೆತ್ತಿದ್ರು ಅವ್ರು ಎಕ್ಸ್ಪೋಸ್ ಆದ್ರೆ ಅದರಿಂದ. ಅದಷ್ಟೇ ಅಲ್ಲ, ಇನ್ನೊಂದು ಸತ್ಯ ಬಯಲಿ ಬಂತು. ಏನಂತ, ಯಾವ ಜಾತಿಯವರ ಕೈಯಲ್ಲಿ ಎಷ್ಟು ಅಧಿಕಾರ ಇದೆ ಅಂತ. ನೀವು ಮನೆಯಲ್ಲಿ 4 ಜನ ಅಣ್ಣತಮ್ಮರಾಗಿದ್ರೆ ನೀವು ಬೇರೆ ಆಗೋದಿಲ್ಲ, ಪಾಲು ಮಾಡಿಕೊಳ್ಳೋದಿಲ್ಲ. ಹಾಗೆ ಈ ಸಮಾಜ, ನಮ್ಮ ಕುಟುಂಬ, ಯಾವ ಜಾತಿಯವರು ಎಷ್ಟಿದ್ದಾರೆ, ಅವರ ಕೈಯಲ್ಲಿ ಏನೇನಿದೆ ಅಂತ. ಭಾರತದ ಚರಿತ್ರೆಯಲ್ಲಿ ನಾವು ಕಂಡುಕೊಂಡಂಗೆ ನೋಡಿದಂಗೆ ನಮ್ಮ ಅನುಭವ ಏನಂದ್ರೆ, ಈ ದೇಶದಲ್ಲಿ ದೊಡ್ಡದು ಸಣ್ಣದು ಅನ್ನೋದನ್ನ ಪ್ರತಿಭೆ, ಪರಿಶ್ರಮ, ಜ್ಞಾನ, ಸಾಮಾಜಿಕ ಕೊಡುಗಿಂದ ನಿರ್ಧಾರ ಆಗೋದಿಲ್ಲ. ನಂಬರ್ 1 ದಡ್ಡ ಇದ್ರು ಅವನು 500 ರೂಪಾಯಿ ಬಿಟ್ಟಿದ್ರು ತಾತ ಅಂತೀವಿ ನಾವು, ಹೌದಾ? ಸಂಪ್ರದಾಯ ಅಂತ. ನಂಬರ್ 1 ದಡ್ಡ ಅವನು, ಎಲ್ಲದ್ರೆ 0 ಇರುತ್ತೆ. ನಂಬರ್ 1 ದಡ್ಡ ಇದ್ರು ಕೂಡ ಅವನು ಬ್ರಾಹ್ಮಣ ಆದ್ರೆ ಆಚಾರ್ಯ ಅಂತ ಕರಿತೀವಿ. ಕೆಳಗೆ ಕುಣಿಸೋದಿಲ್ಲ, ಜಂಗಮರನ್ನ ಕೆಳಗೆ ಕುಣಿಸೋದಿಲ್ಲ, ಆಚಾರ್ಯ ಕೆಳಗೆ ಕುಣಿಸೋದಿಲ್ಲ. ಇದು ದಡ್ಡತನ ಅಥವಾ ಸಂಪ್ರದಾಯನ? ಇದನ್ನು ಪ್ರಶ್ನೆ ಮಾಡಿದ ಅಂಬೇಡ್ಕರ್ ವಾದ ಅಂತ. ಜಾತಿಯಿಂದ ಯಾವ ವ್ಯಕ್ತಿಯ ಪ್ರತಿಭೆಯನ್ನ, ಯೋಗ್ಯತೆಯನ್ನ, ಪ್ರಾಮಾಣಿಕತೆಯನ್ನ, ದೊಡ್ಡತನ ಅಳೆಯಂಗಿಲ್ಲ. ಔಟ್ಡೇಟೆಡ್, ಅದನ್ನು ನಾಶ ಮಾಡಬೇಕು ಅಂತ ಅಂಬೇಡ್ಕರ್ ಅಂತ. ಜ್ಞಾನ ಯಾರಪ್ಪನು ಸೊತ್ತಲ್ಲ, ಸಾಮಾಜಿಕ ಉತ್ಪತ್ತಿ ಯಾರಪ್ಪನು ಸೊತ್ತಲ್ಲ. ಪರಿಶ್ರಮ ಪಟ್ಟರೆ, ಪರಿಜ್ಞಾನ ಇದ್ರೆ, ಪ್ರಯತ್ನ ಇದ್ರೆ, ಚಳುವಳಿ ಆದ್ರೆ ಎಲ್ಲರೊಳಗಡೆ ಅಸಾಮಾನ್ಯವಾದ ಪ್ರತಿಭೆ ಇದೆ. ಪ್ರತಿಯೊಬ್ಬನ ಮನಸ್ಸಿನೊಳಗಡೆ, ಪ್ರತಿಯೊಬ್ಬನ ಪರ್ಸನಾಲಿಟಿ ಒಳಗಡೆ ಪ್ರತಿಭೆಯನ್ನ ಕೊಡುವಂತ ಶಕ್ತಿ ಇದೆ ಅಂತ ಅಂಬೇಡ್ಕರ್ ಹೇಳಿದ್ರು. ಅವಕಾಶಗಳಿಲ್ಲ ಈ ದೇಶದಲ್ಲಿ. ಈ ದೇಶದಲ್ಲಿ ಸೂತ್ರ ಜಾತಿಗಳು ಓದಬಾರ್ದಂತ ದೇಶ ಇದು. ಇವತ್ತು ಒಂದಿಟ್ಟು ಬಿಡ್ತೀನಿ, ನಮ್ಮ ಕರೆಕ್ಟ್ ಕೇಳಿದ್ರೆ ಇವತ್ತು ಬಹಳ ಮಂದಿ ಓದಲಿಂದ ದೂರ ಇದ್ದಾರೆ ಅಂತ. ಸೂತ್ರ ಅಂದ್ರೆ ಆಕ್ಚುಲಿ ನಮ್ಮದೇ, ನಮ್ಮ ರಾಜ್ಯದ ಒಕ್ಕಲಿಗರು, ಲಿಂಗಾಯತು, ಪಂಚಮಸಾಲಿ, ರೆಡ್ಡಿ, ಬ್ಯಾಕ್ವರ್ಡ್ ಎಲ್ಲ ಸೇರಿಬಿಟ್ಟು ಸೂತ್ರರೇ. ನಿನ್ನೆ ಒಂದು ಘಟನೆ ನೋಡಿದ್ರಿ, ಒಬ್ಬ ವಿದ್ಯಾರ್ಥಿನಿ ಮುಟ್ಟಾಗಿದ್ದಾಳೆ ಕಾರಣಕ್ಕ ಸ್ಕೂಲ್ ಒಳಗಡೆ ಬಿಟ್ಕೊಂಡಿಲ್ಲ, ಎಕ್ಸಾಮ್ ನಡೀತಿದೆ, ಹೊರಗೆ ಕೂಡಿಸಿದ್ರು ಅವಳ. ಇದೊಂದು ದೇಶನ? ಸಂವಿಧಾನ ಇದೆಯಲ್ಲ. ನಮ್ಮವ್ವ ಮುಟ್ಟಾಗದೆ ಹೋಗಿದ್ರೆ, ನಮ್ಮಪ್ಪ ಮುಟ್ಟದೆ ಹೋಗಿದ್ರೆ ನಾನು ಹುಡ್ತಿದ್ನಲ್ಲೇ ಬಡ್ಕೋಗಳೇ. ಕೊಲ್ಲಿಪಾಕಿಯಲ್ಲಿ ಕಲ್ಲಿನಿಂದ ಯಾವ ಆಚಾರ ಹುಟ್ಟಲಿಲ್ಲ. ಕೊಲ್ಲಿಪಾಕಿಯ ಕಲ್ಲಿನಿಂದ ಯಾವ ಆಚಾರ ಹುಟ್ಟಲಿಲ್ಲ. ರೇಣುಕಾಚಾರ್ಯ ಇಲ್ವೇ ಇಲ್ಲ. ಯಾವ ಕಾರಣಕ್ಕೂ ಬಸವ ಜಯಂತಿ ಜೊತೆ ರೇಣುಕಾಚಾರ್ಯ ಜಯಂತಿಯನ್ನು ಮಿಕ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ನಮ್ಮ ಪ್ರತಿಜ್ಞೆ ಆಗ್ಲೇಬೇಕು ಅಂತ. ಅದಕ್ಕೆ ಏನ್ ಸಂಬಂಧ? ಎಲ್ಲಿಂದ ಹೇಗೆ ಮಾತಾಡ್ತೀವಿ ಅನ್ಬೋದಂತ. ಕಳೆದ 150 ವರ್ಷಗಳ ಹಿಂದೆ ರೇಣುಕಾಚಾರ್ಯ ಅನ್ನುವಂತ ಹೆಸರೇ ಇದ್ದಿಲ್ಲ. ರೇವಣ ಸಿದ್ದರ ಹೆಸರದು. ಬಸವಣ್ಣನ ಚಳವಳಿ ನಿಲ್ಲಿಸೋ ಸಲುವಾಗಿ, ಬಸವಣ್ಣನೂ ಇವತ್ತಿನ ಬಾಬಾ ಸಾಹೇಬ್ ಅಂತ. ಎಲ್ಲ ಧರ್ತಿ ಮೇಲಿನ ನೆರೆ ಜರೆ ತೊರೆಗಳು ಹರಿದು ಹಳ್ಳಾಗಿ, ಎಲ್ಲ ಹಳ್ಳಗಳು ಸೇರಿ ನದಿಯಾಗಿ, ಎಲ್ಲ ನದಿಗಳು ಸೇರಿ ಮಹಾನದಿಯಾಗಿ ಅದೇ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟೇರಿದ ಒಂದು ಮಹಾನದಿ. ಅದರೊಳಗಡೆ ಎಲ್ಲ ಪ್ರಗತಿಪರ, ಜನಪರ ಚಳವಳಿ ವಿಚಾರಗಳು ಸೇರಿಕೊಂಡಿವೆ. ಎಲ್ಲ ಬಸವಣ್ಣನ ಆಶಯಗಳು, ಶರಣರ ಆಶಯಗಳು, ಶ್ರಮಣರ ಆಶಯಗಳು, ಸಿದ್ಧರ, ನಾಥರ, ಆರೂಢರ, ಅವಧೂತರ
ಸಮಾಜದ ಸಮಗ್ರ ಪರಿವರ್ತನೆ ಬಯಸಿ ಮನುಷ್ಯನನ್ನ ಪ್ರೀತಿಸಿದ ಎಲ್ಲ ಸೇನಾ ವಿಚಾರಗಳ ಮೊತ್ತವಾಗಿ ಹರಿದು ಬಂದಿದ್ದು ಮಹಾನದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದ್ರ ದುರದೃಷ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಕಡೆಗಿದ್ದಾರೆ, ಸಂತೋಷ. ವಿಮರ್ಶಿಸ್ತೇವೆ. ಲಿಂಗ ಕಟ್ಟಿಗೆಂದರಷ್ಟೇ ಲಿಂಗವಂತರಲ್ಲ, ಕಟ್ಟಿಗೆ ಯಾರ್ದವ್ರು ನಾವು ಲಿಂಗ ಆಯ್ತ್ರಿ. ಶರಣಾದವ್ರಿಗೆ ನಮ್ಗೆ ಜಗಳ ಅದೇ ಅಂತ ಅಲ್ಲ, ಸುಮ್ಮನೆ ಪ್ರಜ್ಞೆ ಮಾತಾಡ. ಇವರು ಎಲ್ಲ ಒಂದೇ ಮಂದಿ. ನಾವು ಫಸ್ಟ್ ಬಂದ್ ಬಸವಣ್ಣ ಹತ್ತಿ ಬಿಟ್ರು. ನಮ್ಮ ಮಂದಿ ಬಸ್ ಕಡೆ ಕನ್ಫ್ಯೂಸ್ ಆಗಿ ಒಂದೇ ಊರವರು ಒಂದೇ ಬಣ ಫಸ್ಟ್ ಬಸ್ಸಿಗೆ ಹತ್ಕೊಂಡು ಹೋಗ್ಬಿಟ್ರು ಬಸವಣ್ಣ ಮಾತಕ್ಕೆ. ಇನ್ನು ನಮ್ಮ ನಮ್ಗೆ ಡೌಟ್ ಇತ್ತು, ಅದು ಆ ಬಸ್ ಆ ಊರಿಗೆ ಹೋಗ್ತದಿಲ್ಲ, ವಿಮೋಚನಾಪುರಕ್ಕ ನಿರಂಜನಪುರಕ್ಕೆ ಹೋಗ್ತದಿಲ್ಲ ಅಂತ ನಮ್ಗೆ ಡೌಟ್ ಇತ್ತು. ಯಾಕಂದ್ರೆ ನಾವು ದಕ್ಕಿ ತಿಂದ್ಬಿಟ್ಟಿದ್ವಲ್ಲ. ನಮ್ಮ ಅಣ್ಣ ತಮ್ಮರಿಗೆ ಯಾರ್ಯಾರಿಗೆ 4 ಮಂದಿ ಅಣ್ಣ